ಗೆಳೆಯರೇ, ಇವತ್ತು ನಾವು ಫೋನ್ಪೇ UPI ಲೈಟ್ನಲ್ಲಿ ಹಣ ಆಟೋಮೆಟಿಕ್ಕಾಗಿ ಕಟ್ ಆಗ್ತಾ ಇದೆ ಅಂದರೆ ಅದನ್ನು ಯಾವ ರೀತಿ ನಾವು ಕ್ಯಾನ್ಸಲ್ ಮಾಡೋದು ಅನ್ನೋದನ್ನು ಚರ್ಚೆ ಮಾಡೋಣ. UPI ಲೈಟ್ಗೆ ನಾವು ಆಟೋಮೆಟಿಕ್ ಪೇಮೆಂಟ್ನ ಒಂದು ಮ್ಯಾಂಡೇಟ್ನ ಕೊಟ್ಟಿದ್ರೆ ಹಣ ಅನ್ನೋದು UPI ಲೈಟಲ್ಲಿ ಆಟೋಮೆಟಿಕ್ಕಾಗಿ ಕಟ್ ಆಗ್ತಾ ಇರುತ್ತೆ. ಅದನ್ನು ನಾವು ಕ್ಯಾನ್ಸಲ್ ಮಾಡಬೇಕು ಅಂದರೆ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಮೊದಲು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದು UPI ಲೈಟ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ಮ್ಯಾನೇಜ್ ಆಟೋ ಟಾಪ್ ಅಪ್ ಅಂತ ಆಪ್ಷನ್ ಇದೆ. ನೀವು ಆಟೋ ಪೇ ಕೊಟ್ಟಿಲ್ಲ ಅಂದರೆ ಇಲ್ಲಿ ಮ್ಯಾನೇಜ್ ಆಟೋ ಟಾಪ್ ಅಪ್ ಆಪ್ಷನ್ ಬರೋದಿಲ್ಲ, ಸೆಟ್ ಆಟೋ ಟಾಪ್ ಅಪ್ ಅನ್ನುವಂಥ ಆಪ್ಷನ್ ಬರುತ್ತೆ. ಈಗ ನಾನು ಕೊಟ್ಟಿದ್ದೀನಿ, ಅದಕ್ಕಾಗಿ ಮ್ಯಾನೇಜ್ ಅಂತ ಬರ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಡಿಲೀಟ್ ಆಟೋ ಪೇ ಅಂತ ಆಪ್ಷನ್ ಇರುತ್ತೆ ಸ್ನೇಹಿತರೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆಟೋ ಪೇನ ಡಿಲೀಟ್ ಮಾಡಬೇಕಾಗುತ್ತೆ. ಈಗ ನನ್ನ ಒಂದು ಡಿಲೀಟ್ ಆಟೋ ಪೇ ಆಪ್ಷನ್ ವರ್ಕ್ ಆಗ್ತಾ ಇಲ್ಲ, ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಪೌಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಪೌಸ್ ಅಂದರೆ ಅದನ್ನು ಇಲ್ಲಿ ಈ ರೀತಿ ಕಸ್ಟಮ್ ಡೇಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಒಂದು ತುಂಬ ದಿನದ ನಂತರದ ಡೇಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಪೌಸ್ ಆಟೋ ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು UPI ಪಿನ್ನನ್ನು ಹಾಕಿ ಕನ್ಫರ್ಮ್ ಮಾಡಿದ ನಂತರದಲ್ಲಿ ನಿಮ್ಮ ಆಟೋ ಪೇ ಅನ್ನೋದು ಸ್ಟಾಪ್ ಆಗಿದೆ. ನಾವು ಇಲ್ಲಿ ಕೊನೆಗೆ ಇದೆ ನೋಡಿ ಸ್ನೇಹಿತರೆ, ಡಿಲೀಟ್ ಆಟೋ ಪೇ ಅನ್ನುವಂಥ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆಟೋ ಪೇನ ಡಿಲೀಟ್ ಕೂಡ ಮಾಡಬಹುದು. ಇಲ್ಲಿ ಕೊನೆಗೆ ತೋರಿಸ್ತೀನಿ ನೋಡಿ, ಇಲ್ಲಿದೆ ನೋಡಿ ಆಟೋ ಪೇ ಆಪ್ಷನ್ ಡಿಲೀಟ್ ಅಂತ. ಈ ಆಪ್ಷನ್ ಈಗ ವರ್ಕ್ ಆಗ್ತಾ ಇಲ್ಲ ಅಂದರೆ ಅಂತ ನಾನು ಪೌಸ್ ಮಾಡಿದ್ದೀನಿ. ನೀವು ಡಿಲೀಟ್ ಕೂಡ ಮಾಡಬಹುದು.